ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವತ್ತು ನಡೆದಂತಹ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ನಮಗೆ ಕಳಿಸಿಕೊಟ್ಟಂತಹ ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ದಯವಿಟ್ಟು ಇನ್ನು ಉಳಿದ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಮಗೆ ಕಳುಹಿಸಿ ಕೊಡಿ. ನಮ್ಮ ಮೇಲ್ ಐ ಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. all-in-one ALLININ PDF 99@gmail.com ಅನ್ನುವಂಥದ್ದು ಮೇಲ್ ಐ ಡಿ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ನಡೆದಂತಹ ಕ್ವಶನ್ ಪೇಪರಿನ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗುವ. ಇದು ಧಾರವಾಡ ಹುಬ್ಬಳ್ಳಿಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ದಿ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಷನ್ ಈಸ್ ಬೇಸ್ಡ್ ಆನ್ ದಿ ಲಾ ಆಫ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ಬಂದು ಇದಕ್ಕೆ ಆಪ್ಷನ್ ಡಿ ಆಗಿರುತ್ತೆ. ಕನ್ಸರ್ವೇಷನ್ ಆಫ್ ಮಾಸ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಡಿ. ಕ್ವಶನ್ ನಂಬರ್ 2, ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 1 mole ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಈಸ್ ಡ್ಯಾಶ್ ಅಂತ ಇದೆ. ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ ಎ ಹಾಕಿದ್ದಾರೆ, ಇಲ್ಲಿ ಕಾಣ್ತಾ ಇರಬೇಕೆಲ್ಲರಿಗೂ. ಆದರೆ ಆಪ್ಷನ್ ಎ ತಪ್ಪು. ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ಏನಾದರೂ ತಪ್ಪಿದ್ದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ಇದನ್ನು ತಿದ್ದಬಹುದಾಗಿದೆ. ಅವರ್ ಆನ್ಸರ್ಸ್ ಆರ್ ನಾಟ್ ಫೈನಲ್. ಆದಷ್ಟು ಆಯಿತಾ 100% ಆ್ಯಕ್ಯುರಸಿ ಕರೆಕ್ಟ್ ಆನ್ಸರ್ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಆದರೂ ಕೂಡ ನಿಮಗೆ ಡೌಟ್ ಇದ್ದಲ್ಲಿ ತಗೊಳ್ಳೋ ಕಮೆಂಟ್ ಮುಖಾಂತರ ನಮಗೆ ತಿದ್ದಬಹುದು. ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಪ್ರೆಸೆಂಟ್ ಏನಿದು ಅವೋಗಾಡ್ರೋಸ್ ನಂಬರ್ ಆಯಿತಾ. ಕ್ವಶನ್ ನಂಬರ್ 3, ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ 4 ಆಯಿತಾ. ನಂಬರ್ 4 ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಕ್ವಶನ್ ನಂಬರ್ 4, ದ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 33 ಬಿಲಾಂಗ್ಸ್ ಟು ಡ್ಯಾಶ್ ಅಂತ ಇದೆ. ಇಲ್ಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಗ್ರೂಪ್ 14 ಅಂತ ಹಾಕಿ ಬಂದಿದ್ದೀರಾ, ಅದು ತಪ್ಪಾದ ಉತ್ತರ. ಗ್ರೂಪ್ 15 ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 5, ವಾಟ್ ಕುಡ್ ಬಿ ದಿ ಸಿಂಬಲ್ ಫಾರ್ ದಿ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 118 ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್. ರೈಟ್ ದಿ IUPAC ನೇಮ್ ಅಂತ ಇದೆ. ಆ್ಯಕ್ಚುಲಿ ಕಾಮನ್ ನೇಮ್ ಅಂದಾಗ ನನಗೆ ಗೊತ್ತಿರುವ ಹಾಗೆ ಆಪ್ಷನ್ನು ಎ ಅನ್ನುವಂಥದ್ದು ಸರಿಯಾದ ಉತ್ತರ ಅನಿಸುತ್ತೆ. ಆದರೆ ಇಲ್ಲಿ ಪ್ರಾಬ್ಲಮ್ ಏನೋದೆ, ಈ ಒಂದು ಕ್ವಶನಲ್ಲಿ 3 ರೀತಿ ಆನ್ಸರನ್ನು ಮಕ್ಕಳು ಬರೆದಿದ್ದಾರೆ. ಈಗ ಆಪ್ಷನ್ ಸಿ ಒಂದು 50% ಬರೆದಿದ್ದಾರೆ. ಆಪ್ಷನ್ ಎ ಏನಿದೆಯೋ ಅದು ಒಂದು 30% ಬರೆದಿದ್ದಾರೆ. ಇನ್ನು ಉಳಿದ ನನಗನ್ಸೋದು ಬಿ ಅನ್ನೋದು ಸರಿಯಾದ ಉತ್ತರ, 2-ಹೈಡ್ರಾಕ್ಸಿಪ್ರೋಫೆನಿಕ್ ಆ್ಯಸಿಡ್ ಅಂತ. ಆದರೆ ಎಲ್ಲರೂ ಕೂಡ ಅದು ತಪ್ಪು ಅಂತಲೂ ಕೂಡ ಹೇಳುವವರಿದ್ದಾರೆ. ಆಯಿತಾ ವಿದ್ಯಾರ್ಥಿಗಳೇ, ದಯವಿಟ್ಟು ಕ್ವಶನ್ ನಂಬರ್ 6ಕ್ಕೆ ನಿಮ್ಮ ಲೆಕ್ಚರ್ಸ್ ಬಳಿನಲ್ಲಿ ಕ್ಲಾರಿಫಿಕೇಷನ್ ಮಾಡಿಕೊಂಡು ಆಯಿತಾ ಅದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆಯಿತಾ, ಬನ್ನಿ ಈಗ ಕ್ವಶನ್ ನಂಬರ್ 7 100% ಸರಿಯಾದ ಉತ್ತರನೇ ಕೊಡ್ತೇನೆ. ದಿ 1+ ಎಫೆಕ್ಟ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಇನ್ ದ ಆರ್ಡರ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಎ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸೆಕೆಂಡ್ ಮೇನ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡವ. ಆಯಿತಾ ನೋಡಿ, ಕ್ಲೋಸ್ನೆಸ್ ಆಫ್ ವೇರಿಯಸ್ ಮೆಜರ್ಮೆಂಟ್ಸ್ ಫಾರ್ ದ ಸೇಮ್ ಕ್ವಾಂಟಿಟಿ ಈಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಪ್ರಿಸಿಷನ್ ಈಸ್ ದ ರೈಟ್ ಆನ್ಸರ್, ಪ್ರಿಸಿಷನ್. ಆಯಿತಾ. ಕ್ವಶನ್ ನಂಬರ್ 9, ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆ್ಯನ್ ಎಲೆಕ್ಟ್ರಾನ್ ಫ್ರಮ್ ಐಸೋಲೇಟೆಡ್ ಗ್ಯಾಶಿಯಸ್ ಆಟಮ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಯೋನೈಸೇಷನ್. ಎಂಥಾಲ್ಪಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 10, ಫೋರಾನ್ ಏನಿದು ಥಯೋಫೀನ್ ಫಿರೈಡೈನ್ ಬಿಲಾಂಗ್ಸ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಹೆಟೆರೋಸೈಕ್ಲಿಕ್ ಕಾಂಪೌಂಡ್ಸ್ ಈಸ್ ದ ರೈಟ್ ಆನ್ಸರ್. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಇರಬೇಕು. ಅಂದರೆ ಇಂಗ್ಲೀಷಲ್ಲಿ ಯಾರು ಫೇಲ್ ಆಗ್ತಾ ಇದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ವಿದ್ಯಾರ್ಥಿಗಳೇ, ಇಂಗ್ಲೀಷೇ ಅರ್ಥ ಆಗಲ್ಲ ಅನ್ನೋರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟು ಹೋಗಬೇಡಿ. ಸರ್ ಇಂಗ್ಲೀಷ್ ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದಾವೆ ಅನ್ನೋರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟು ಹೋಗಬೇಡಿ. ಐ ಶ್ಯೂರ್ ಯು, ಐ ಪ್ರಾಮಿಸ್ ಯು, ಯು ವಿಲ್ ಗೆಟ್ ಮೋರ್ ದ್ಯಾನ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ. ನಿಮ್ಮ ಯೋಗ್ಯತೆಗಿಂತ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ, ನೀವು ಹಾಕಿದ ಎಫರ್ಟ್ಗಿಂತ ಹೆಚ್ಚಿನ ಅಂಕಗಳನ್ನು ತಂದುಕೊಡುವ ಜವಾಬ್ದಾರಿ ನನ್ನದಾಗಿರುತ್ತೆ. ಆದರೆ ತಾವುಗಳು ನನ್ನ ಮಾತನ್ನು ಕೇಳಿ ಹಾರ್ಡ್ ವರ್ಕನ್ನು ಮಾಡಬೇಕಾಗತ್ತೆ ಸರ್. ಬರೀ ಅಶ್ಯೂರೆನ್ಸ್ ಕೊಡೋದ್ರಿಂದ ಯಾರು ಕೂಡ ಜೀವನದಲ್ಲಿ ಉದ್ಧಾರ ಆಗಲ್ಲ, ಹೌದಲ್ವಾ? ಹಾಗಾಗಿ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಗ್ರಾಮರಿನ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಇಂಗ್ಲೀಷ್ ಸ್ಪೆಷಲಿ ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಮೆಂಟ್ ಫಾರ್ ಇಂಗ್ಲೀಷ್.
ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ ಮಿಡ್ ಟರ್ಮ್ ಅದಕ್ಕೆ ಇದಕ್ಕೆ ಅಂತಲೂ ಕೂಡ ಕೊಟ್ಟಿರ್ತೇನೆ. ಒಮ್ಮೆ ನೋಡಿ ಆಯಿತಾ. ಐ ಆಮ್ ಸೇಯಿಂಗ್ ಯು, ಯಾವುದೇ ಕಾರಣಕ್ಕೂ ಆಯಿತಾ ತಾವುಗಳು ಅರ್ಥ ಆಗಲಿಲ್ಲ ಅಂತ ಕಮೆಂಟೇ ಬರಲ್ಲ, ಅರ್ಥ ಆಯಿತು ಸರ್ ಅಂತಲೇ ಬರುತ್ತೆ. ಇಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಅದರ್ವೈಸ್ ಯು ಕ್ಯಾನ್ ಕ್ವಿಟ್ ಅವರ್ ಯೂಟ್ಯೂಬ್ ಚಾನಲ್ ಓಪನ್ ಆಗಿ ಸರ್ ಆಯಿತಾ. ದೆರ್ ಇಸ್ ನೋ ಫೋರ್ಸ್ ಆರ್ ದೆರ್ ಇಸ್ ನೋ ಎನಿ ಕಮಿಟ್ಮೆಂಟ್ ವಿತ್ ಅಸ್. ನನ್ನ ಕಮಿಟ್ಮೆಂಟ್ ಇಷ್ಟೇ, ಯು ಶುಡ್ ಗೆಟ್ ಗುಡ್ ಮಾರ್ಕ್ಸ್ ಇನ್ PUC ಅಂತ. ಧನ್ಯವಾದಗಳು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್. ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಕಮೆಂಟಲ್ಲಿ ಲೈಕ್ ಪ್ರೆಸ್ ಮಾಡಿದ ತಕ್ಷಣ ಹೈಪ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.